ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಆಶು ಯೂಟ್ಯೂಬ್ ಚಾನಲ್. ಸೊ ಇವಳು ಮೂಕಾಭಿನಯ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಎಲ್ರಿಗಿರೋ ಬೇಸಿಕ್ ಪ್ರಾಬ್ಲಮ್ ಗಾಯ್ಸ್ ಏನಿಲ್ಲ, ಕ್ಯಾಮ್ರಾ ಮುಂದೆ ನಾನು ಮಾತಾಡಬೇಕಂದ್ರೆ ಸ್ವಲ್ಪ ಶೈ ಆಗುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ, ಏನಿವತ್ತು ಟಾಪಿಕ್ ಅಂತ ನೋಡೋಣ. ತುಂಬ ಲಾಂಗ್ ಟೈಮ್ ಆದಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಗಾಯ್ಸ್. ಸೊ ಏನು ವೀಡಿಯೋ ಅಂದರೆ ಹಸ್ಬೆಂಡ್ ಬರ್ಡೇ ವೀಡಿಯೋ. ಸೊ ಈ ಬರ್ಡೇ ಫಸ್ಟ್ ಟೈಮ್ ನಾನು ನನ್ನ ಓನ್ ಪ್ಲ್ಯಾನಲ್ಲಿ ಮಾಡಿದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ಫೈನಲಿ ಅವತ್ತಿನ ದಿವಸ ನೈಟು ಅಂದರೆ ಅವ್ರದ್ದು Jan 3 ಅವ್ರ ಬರ್ಡೇ ಇದೆ. ಬಟ್ ಹಿಂದಿನ ದಿವಸ ನೈಟು ನಾವೇನು ಮಾಡಿದ್ವಿ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಎನಿ ಟೈಮ್ 12 ಗಂಟೆಗೆ ಬರೋ ವ್ಯಕ್ತಿ ಅವತ್ತಿನ ದಿವಸ ಏನು ಬೇಗ ಬರ್ತೀನಿ ಅಂತ ಬೇರೆ ಹೇಳಿಬಿಟ್ರು. ಅದಕ್ಕೋಸ್ಕರ ಗಡ ಅಂತ ಮಾಡಿ 12 ಗಂಟೆಗೆಲ್ಲ ಅವ್ರು ಬಂದಿದ್ದ ತಕ್ಷಣ ಕೊಟ್ಟಿರೋ ಫಸ್ಟ್ ವೀಡಿಯೋ, ಫಸ್ಟ್ ಸರ್ಪ್ರೈಸ್ ನೋಡಿ. ನನ್ನ ಈ ಸರ್ಪ್ರೈಸ್ಗೆ ಫಸ್ಟ್ ಕಾರಣನೇ ನೀವು. ಥ್ಯಾಂಕ್ ಯು ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಫಾರ್ ಗಿವಿಂಗ್ ದಿಸ್ ವಿಡಿಯೋ. ಬಟ್ ಈ ವಿಡಿಯೋ ತುಂಬ ಅವ್ರಿಗೆ ಇಷ್ಟ ಆಯಿತು. ಅವರು ನೆನೆಸ್ಕೊಂಡು ಇಲ್ವಂತೆ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಪ್ರೆಸೆಂಟ್ ಮಾಡ್ತೀನಿ ಅಂತ. ಅವರು 12 ಗಂಟೆಗೆ ಬಂದಿದ್ದೆ. ನಾವು ಮನೆಯಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ, ಅದನ್ನು ಅವ್ರ ಕಣ್ಣಿಗೆ ತೋರಿಸ್ದಿರ ಡೈರೆಕ್ಟಾಗಿ ಟಿ ವಿ ಮುಂದೆ ಬಂದು ನಿಲ್ಲಿಸಿದಾಗ ಅವ್ರು ಆ ವಿಡಿಯೋ ನೋಡ್ತಾನೇ ಇದ್ದರು. ಅವ್ರ ಜೊತೆ ಮಾತಾಡ್ದಿಲ್ದಿದ್ದವರು ಮಾತಾಡೋರು ಪ್ರತಿಯೊಬ್ಬರು ಒಂದು ವೀಡಿಯೋ ಮಾಡಿ ಹಾಕಿದರು. ಆದರೆ ಗಾಯ್ಸ್ ಒಂದಂತೂ ಹೇಳ್ತೀನಿ, ಗಂಡನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಎಲ್ಲ ಹೆಂಡ್ತಿರು ಫಸ್ಟ್ ಟೈಮ್ ಸರ್ಪ್ರೈಸ್ ಕೊಟ್ಟಾಗ ಏನೋ ಒಂಥರ ಖುಷಿ ಒಳಗಡೆಯಿಂದ. ಆ ಥರ ಖುಷಿ ನನಗೆ ಫೀಲ್ ಆಗಿದೆ. ನಿಮಗೂ ಫೀಲ್ ಆಗಿದೆಯಾ? ಫೀಲ್ ಆಗಿದೆ ಕಾಮೆಂಟಲ್ಲಿ ಎಸ್ ಅಂತ ಹಾಕಿ. ಎಷ್ಟು ಜನ ನಿಮ್ಮ ಹಸ್ಬೆಂಡ್ಗೆ ಈ ಥರ ಎಲ್ಲ ಸರ್ಪ್ರೈಸ್ ಮಾಡಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಹಾಕಿ. ಮತ್ತು ಈ ಬರ್ಡೇ ನನಗೆ ಒಂಥರ ಸ್ಪೆಷಲ್, ಯಾಕಂದರೆ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಮತ್ತು ಅವ್ರಿಗೆ ಒಂದು ಚಿಕ್ಕ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಎಲ್ಲರೂ ವಿಶಸ್ ಇದೆ, ನನ್ನ ವಿಶಸ್ ಇಲ್ಲ. ಬಟ್ ನಾನು ಆ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಬರ್ತೀನಿ, ನಾನು ಬಂದು ಒಂದು ಸರ್ಪ್ರೈಸ್ ಹೇಳ್ತೀನಿ. ಬಟ್ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ಈ ಥರ ನಿಮ್ಮ ಹಸ್ಬೆಂಡ್ ನೀವು ಸರ್ಪ್ರೈಸ್ ಕೊಟ್ಟಾಗ ಈ ಥರ ಹಾರ್ಟ್ಫುಲಿ ಅವ್ರು ನಕ್ಕಿರೋದು ನಿಮಗೆ ಏನು ಅನ್ನಿಸ್ತು ಅಂತ, ಆ ಕ್ಷಣಕ್ಕೆ ಏನಾಯಿತು ಏನು ಅನ್ನಿಸ್ತು ಅನ್ನೋದನ್ನ ಮಾತ್ರ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಗು ಕೇಕ್ ಓಪನ್ ಮಾಡಿ ನೋಡು. ಏನದು ಏನದು? ಎತ್ಬೋದು ಅನ್ಕೋತೀನಿ. ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಮಲಗೋಷ್ಟಕ್ಕೆ ಮಧ್ಯರಾತ್ರಿ 3:30 ಆಗಿಬಿಟ್ಟಿತ್ತು. ಸೊ ಅದರಿಂದ ಬೆಳಗ್ಗೆ ಎದ್ದೊಳಗೆ ತುಂಬ ಲೇಟ್ ಆಗೋಗಿ, ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ರೆಡಿ ಆಗೋಷ್ಟಕ್ಕೆ ನಾರ್ಮಲಿ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗೋಷ್ಟಕ್ಕೆ ಒಂದು 4-5 ಗಂಟೆ ಆಗಿಬಿಟ್ಟಿತ್ತು ಅಂದ್ಕೊಳ್ಳಿ. 4-5 ಗಂಟೆಗೆ ಎದ್ದು ನಾವು ಫ್ರೈಡೇ ಅದು ಪೂಜೆ ಮಾಡಿದ್ವಿ. ಅದು ಎಲ್ಲ ಡೆಕೋರೇಟ್ ಮಾಡಿಕೊಟ್ಮೇಲೆ ನನ್ನ ಗಂಡ ಪೂಜೆ ಮಾಡಿರೋ ಹುಟ್ಟು ಕೂಡ ನೋಡಿ
ನಮ್ಮ ಯಜಮಾನ್ರು ಬೈಕೊಂಡೇ ಪೂಜೆ ಮಾಡಿದ್ರು. ಬೆಳಗ್ಗೆ ಹೊತ್ತು ಮಾಡೋ ಪೂಜೆ ಸಾಯಂಕಾಲ ಹೊತ್ತು ನನ್ನ ಕೈಲಿ ಮಾಡಿಸ್ತಿದ್ಯಲ್ಲೇ ಅಂತ. ಅದಾದಮೇಲೆ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾನು ಕರ್ಕೊಂಡೋಗಿದ್ದು ಸ್ಪಾಟೇ ಅಮ್ಮಾಸ್ ಬೇಕ್ರಿ. ಏನು ಅಮ್ಮಾಸ್ ಬೇಕ್ರಿಲಿ ತಿನ್ಸೋಕೆ ಕರ್ಕೊಂಡೋಗಿದ್ದೀರಾ ಅಂತೆಲ್ಲ ಅಂದ್ಕೋಬೇಡಿ. ಸೊ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಬಡ ಮಕ್ಕಳಿಗೆ ನನ್ನ ಕಡೆ ಆದಷ್ಟು ನಾವು ಏನಾದರೂ ಒಂದು ಕೊಡಬೇಕು ಅಂತ. ಬಟ್ ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ. ಸೊ ಹಸ್ಬೆಂಡ್ ಬರ್ಡೇ ಅನ್ನೋದು ಒಂದು ಸರ್ಪ್ರೈಸ್ ಆಗಿತ್ತು. ಸೊ ಯಾಕೆ ಈ ಬರ್ಡೇ ಟೈಮಲ್ಲಿ ನಮ್ಮ ಕೈಲಿ ಆದಷ್ಟು ಕೊಡೋಕ್ಕಾಗಲ್ಲ ಅನ್ನೋದನ್ನ ಯೋಚನೆ ಮಾಡಿ ಒಂಚೂರು ಕೊಡೋಣ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದ್ದೆ. ಬಟ್ ಹಸ್ಬೆಂಡ್ಗೆ ಆ ಐಡಿಯಾ ಒಂಚೂರು ಇರಲಿಲ್ಲ. ಅದಾದಮೇಲೆ ಬೇಕ್ರಿಗೆ ಹೋಗಿದ್ರಿ. ಬೇಕ್ರಿ ಎಗ್ ಪಫ್ಫು, ಚಾಕ್ಲೇಟ್ಸು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ನಾನು ಅಂದ್ಕೊಂಡೆ ಹಂಗೆ ಫುಡ್ ಡೊನೇಟ್ ಮಾಡೋಣ ಅಂತ. ಬಟ್ ಅವರು ಫುಡ್ಡೆಲ್ಲ ಪ್ರೊವೈಡೆಡ್ ಇಲ್ಲ ಮ್ಯಾಮ್, ಯಾಕಂದರೆ ನೀವು ಫುಡ್ ಪ್ರೊವೈಡ್ ಮಾಡಬೇಕಂದ್ರೆ ಬಿಫೋರ್ 1 ಡೇ ಮುಂಚೆನೇ ಹೇಳಬೇಕು ಅಂದರೆ ನಾನು ಸಡನ್ನಾಗಿ ಆ ಪ್ಲ್ಯಾನ್ ಹೊಲ್ದು ಇದು ಮಾಡಿದೆ. ಮತ್ತು ಕೇಕು ಇದೆಲ್ಲ ಎತ್ಕೊಂಡು ಹೋಗೋಣ ಅಂದರೆ ನಮ್ಮ ಗಾಡೀಲಿ ಆಗೋಲ್ಲ. ಯಾಕಂದ್ರೆ ನಮ್ಮ ಗಾಡೀಲಿ ಆಲ್ರೆಡಿ 3 to 4 ಮೆಂಬರ್ಸ್ ಕೂತ್ಕೊಂಡಿದ್ರಿ. ಅದಕ್ಕೆ ನನ್ನ ಮೈದನ್ನ ಮತ್ತು ನಮ್ಮ ಚಿಕ್ಕತ್ತಿಗೆನ ಕರೆದು ಅವ್ರ ಗಾಡೀಲಿ ಸ್ವಲ್ಪ ಎತ್ಕೊಂಡು ಹೋಗೋಕ್ಕೆ ಹೇಳಿದ್ರಿ. ಅದಾದಮೇಲೆ ನೋಡಿ ವಿಡಿಯೋ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಮಕ್ಕಳು ಮಾಡೋ ವಿಷಯ ನಮಗೆ ನಿಜವಾಗ್ಲೂ ಹಾರ್ಟ್ಫುಲಿ ನಮಗೆ ಈ ಬ್ಲೆಸ್ಸಿಂಗ್ ಬೇಕಾಗಿತ್ತು. ನಮ್ಮ ಕೈಯಲ್ಲಿ ನಮ್ಗೇನು ಬೇಕೋ ಅದು ಬಿಟ್ಟು ನೆಕ್ಸ್ಟ್ರಾ ಏನೇ ಬಂದರೂ ನಾವು ಇನ್ನೊಬ್ರು ಕೊಟ್ಟಾಗ, ಇನ್ನೊಬ್ಬರು ಅಂದರೆ ಲೈಕ್ ಮಕ್ಕಳಿಗೆ ಅಥವಾ ವಯಸ್ಸಾದವ್ರಿಗೆ ಕೊಟ್ಟಾಗ ಅದರಲ್ಲಾಗೋ ಖುಷಿನೇ ಬೇರೆ. ಸೊ ಗಾಯ್ಸ್, ಈ ವಿಡಿಯೋ ಹೇಗಿತ್ತು ಅಂತ ನೋಡಿದ್ದೀರಾ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿದವ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಮತ್ತು ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ನನ್ನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ. ಥ್ಯಾಂಕ್ ಯು.